ಸ್ವಲ್ಪ ಶಾಂತಿ ಇರುವಂತೆ ಸದಾಶಿವಮೂರ್ತಿ ಚಂದ್ರತಾಯಿ ಚಿಕ್ಕೈ ಮುದ್ದನ ನೆನೆಯುತ್ತ ಇವತ್ತು ಗುರ್ಲಾಪುರ ಕ್ರಾಸದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿ ಇವತ್ತು ಸತತ 4ನೇ ದಿನ ಹೌದಲ್ಲ, ಇವತ್ತು 4ನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡಕತ್ತಾರ. ಇವತ್ತ ಅಣ್ಣ ಹಾಕು ರೈತನ ರಸ್ತೆಗೆ ಬಂದು ಕೂತಾನಂತಂದ್ರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದತ್ತೆ? ರೈತನು ಬಹಳ ಕಣ್ಣೀರುಗಳಾಗೈತಿ. ಒಂದೇದು ಸರಿಯಾಗಿ ಮಳೆ ಇಲ್ಲ, ಇದ್ದಾಗ ಮಕ್ಕಳನ್ನು ನೌಕರಿ ಆಗ್ಲತ್ತ ಹೇಳಿ ರೊಕ್ಕ ಹಾಕ್ತೇವೆ, ಸಾಲ ಸುಲಾನು ಮಾಡ್ತೇವೆ, ಎಲ್ಲ ಹಾಕೈತಿ. ಆದ್ರೂ ಸಹಿತ ನಾವೇನು ಕೇಳಾಕತ್ತಿಲ್ಲ, ದುಡ್ಡು ಕೂಲಿ ಕೊಡೋದ್ ಕೇಳಾಕತ್ತೀವಿ. ಮೊದ್ಲ ತ್ರಾಸ ಇರ್ತತೆ, ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಇರ್ಬೋದು, ಆಮೇಲೆ ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ 4 ದಿನ ಬಿಸಿಲೆಲ್ಲಾರ್ದ ಕೂತು ಧರಣಿ ಮಾಡಕತ್ತೀರಿ. ನಮಗ ಬೇಕಾಗಿರೋದು ಏನೂ ಇಲ್ಲ, ಇನ್ನೊಬ್ಬರು ದುಡ್ಡು ಏನಾದ್ರು ಏನು ಬೇಡ. ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಇಷ್ಟ. ನಂದೇನು ದುಡ್ದವಂಗ ಪಗಾರ ಕೊಡ್ರಿ, ಇದ್ರೊಳಗೆ ಏನೈತಿ? ಯಾಕಂದ್ರೆ ಮೊದ್ಲ ಕಷ್ಟದಾಗಿರ್ತೀವಿ, ಸರಿಯಾಗಿ ಮಳೆ ಆಗುವಂತ, ಬೆಳಿ ಬರುವಂತ, ಆಮೇಲೆ ಗೊಬ್ಬರಕ್ಕೆ ಅರ್ಧ ರೊಕ್ಕ ಹಾಕಬೇಕ, ಸರಿಯಾಗಿ ಬೆಳಿ ಬೆಳೀತಂದ್ರ ಈಗ ಇಲ್ಲಿ ಸರಿಯಾಗಿದ್ದು ಸಿಗುವಂತ ಕೂಲಿ. ರೈತರು ಏನ್ ಮಾಡಬೇಕಪ್ಪ ಇವತ್ತ? ಬಹುಶಃ ನಿನ್ನೇನು ಶಶಿಕಾಂತ್ ಗುರುಜಿ ಅವರು ಮಾತಾಡಿದ್ರ ಕಾಲಜ್ಞಾನದ ಬಗ್ಗೆ. ಬಹುಶಃ ಏನ್ ಅನ್ಸತಿ, ಅವಾಗ ಮುತ್ತೆ ಹೇಳಿದ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ತೀರ್ಮಾನ ಬರ್ತದಂತ ಹೇಳಿ. ಇವತ್ತ ಅನ್ನ ಹಾಕಿದವ್ರಿಗೆ ಅಷ್ಟ ಅಲ್ಲ, ತುತ್ತು ಮಾಡಿ ಬಾಯಾಗ ಹಾಕಿದವ್ರ ಸಹಿತ ಕಿಮ್ಮತ್ತಿಲ್ಲ. ಇವತ್ತು ಹದ್ದ ದಿನಮಾನ ಬಂದದ್ದು. ಒಂದೇದ್ದು ಅನ್ನ ನೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಹಾಕತ್ತೈತಿ, ತ್ರಾಸನ್ಯಾಗ ಬಳಲಾಕತ್ತೀವಿ. ಆದ್ರ ಇವತ್ತು ನಮಗ ದೇಶದ 2 ಕಣ್ಣುಗಳು, ಒಂದು ರೈತ, ಒಂದು ಸೈನಿಕ. ಇವೆರಡೂ ಕಣ್ಣು ಇರ್ಲಿಕ್ಕಂದ್ರ ನಾವ್ ಏನ್ ಮಾಡಕತ್ತಿ? ಏನು ಮಾಡಾಗುದಿಲ್ಲ. ರೈತ ಬೆಳೆದ್ರ ಜಗತ್ತಿಗೆ ಹಣ್ಣು ಹೋಗತ್ತೆ. ದೇಶ ಸೇವೆ ಮಾಡಕ್ ಸೈನಿಕರು ಅವರಲ್ಲಿ ಅದರ ಅಂತೇಳಿ ಇವತ್ತು ನಾವಿವತ್ತ ಸುಸೂತ್ರವಾಗಿದ್ದೀವಿ. ಆದ್ರ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ, ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ರೊಕ್ಕ ಖರ್ಚಾಕತ್ತೆ. ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಲೆ ಕಬ್ಬು ಬೆಳಿತಾರ. ಆ ಕಬ್ಬು ಬೆಳೆದದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ. ನಾವೇನು ಇನ್ನೊಬ್ರದ್ದು ಕಸ್ಕೊಳಕತ್ತಿಲ್ಲ, ನಮಗ ದುಡ್ದನ್ನ ಕೂಲಿ ರೂಪದಾಗ ಕೊಡ್ರಿ. ನಾವೇನು ಯಾರಿಗೆ ತೊಂದರೆ ಮಾಡೋದಿಲ್ಲ. ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ. ಯಾಕಂತಂದ್ರ ಮಂದಿಗೆ ನಾವ್ ಹೇಳ್ಬೋದು ಎಲ್ಲಾ ಬೆಳಿಗ್ ಚಲೋ ಐತಂತೇಳಿ, ವಾಸ್ತವ ಪರಿಸ್ಥಿತಿ ರೈತಗೆ ಏನೈತೆ ಅನ್ನೋದು ಅವ್ನ ಒಬ್ಬಗ ಗೊತ್ತಿರ್ತದೆ. ಗೊಬ್ಬರ ತರಕ್ ರೊಕ್ಕ ಹೋಗತಿ, ಮನ್ಯಾಗ ದುಡಿಬೇಕು, ಬಡತನ ಕಿತ್ತ ತಿನ್ನಾಕತ್ತೈತಿ. ಅದ್ರೊಳಗೆ ಇದೊಂದು ತ್ರಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದತ್ರಿ? ಸಾಕ್ಷಾತ್ ಭಗವಂತ ಸದಾಶಿವಪ್ಪನಲ್ಲಿ ಒಂದ ಬಿಡ್ಕೊತ ನಾ ಪ್ರತಿಯೊಂದು ಕರಾಂಪುರದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಲಾರ್ದಂಗ ಕಾಪಾಡಬ ಸದಾಶಿವಪ್ಪ ಅಂತ ನಾ ಬಿಡ್ಕೊತಿರ್ತಾನೆ. ಯಾಕಂತಂದ್ರ ನೀರಿನ ಕೊರತೆ ಒಂದ್ರ ರೋಗ ರುಜಿನಗಳ ಕೊರತೆ ಒಂದಾಕತ್ತೆ. ಅಂತ ಒಂದು ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕಂದ್ರ ನಾವೇನ್ ಮಾಡ್ಬೇಕ್ರಿ ಇವತ್ತ? ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡಿದೀವಿ ಇವತ್ತು ಹೊಲದಾಗ. ಒಂದ ವಿಚಾರ ಮಾಡ್ರಿ, ಕಬ್ಬನ್ಯಾಗ ಗೊಬ್ಬರ ಯಾಕೆ ಹೋಗ್ಬೇಕಂತಂದ್ರ ಪರಿಸ್ಥಿತಿ ಗೊತ್ತಾಕತ್ತೆ. ಒಂದು ಚೀಲ ಕೆಟ್ಟ ತಗೋತಾರ, ಆಮೇಲೆ ಮಳಿ ಹೆಚ್ಚಾತು, ಅತಿವೃಷ್ಟಿ ಆತು, ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತ್ತೆ. 1 ವರ್ಷದ ಪೀಕೆಲ್ಲ ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ. ಆ ಲೆಕ್ಕಕ್ಕೆ ಆಕತ್ತೆ. ಎಲ್ಲಾ ಕಷ್ಟನೂ ಐತಿ. ಆ ಕಷ್ಟದೊಳಗೂ ಸಹಿತ
ಒಂದೇ. ನಮಗ್ ಕೆಟ್ಟ ಅನ್ಸೋದು ಏನಪ್ಪಾ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೊಕ್ಕತ್ತೆ. ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕೂತು ಧರಣಿ ಸತ್ಯಾಗ್ರಹ ಮಾಡಾಕತ್ತಾನಂತಂದ್ರ ಒಂದೇದು ರೈತ ನಂಬಿದಂತ ಜಾನುವಾರುಗಳಿರ್ತಾವ, ಮೇವು ಇಲ್ಲ, ಸರಿಯಾಗಿ ಮಳಿ ಇಲ್ಲ, ಬೆಳೆ ಬರುವಂತು, ರೋಗ ಕಾಣಕತ್ತೈತಿ. ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕೂತು ಧರಣಿ ಮಾಡಕತ್ತೀವಿ. ಉದ್ದೇಶ ಇಷ್ಟೇ, ಸದಾಶಿವಪ್ಪನಲ್ಲಿ ಕೈ ಮುಗಿದು ಬಿಡ್ಕೂತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡುವಂತ ನಾನು ಯಾಕಂತಂದ್ರ ಮನುಷ್ಯನಿಗೆ ಕಷ್ಟ ಯಾಕಪ್ಪ ಅಂದ್ರ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿದ್ದಾಗ ಕಣ್ಣಾಗಿ ನೀರು ತನ್ನಿಂದ ತಾನ ಹೋಗ್ತಾವ. ಯಾಕ ಅವನ ಕಷ್ಟ ಅವನಿಗೆ ಅಷ್ಟ ಗೊತ್ತಲ್ಲ. ಅದಕ್ಕೆ ನಾಯಿನ ಹೇಳ್ತೀನಿ, ಇಷ್ಟೊಂದು ಜನ ರೈತ ಮುಖಂಡರು ಹಗಲಿರುಳು ಎನ್ನದೆ 4 ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ. ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಏನಿ ಮಾಡತಾರಲ್ಲ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ. ಸದಾಶಿವಪ್ಪ ನಮ್ಮ ರೈತರ ಕಷ್ಟಕ್ಕ ಕಣ್ಣು ತೆಗೆದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿಕ್ಕೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೀನಿ. ಇವತ್ತು ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ, ಬಡತನ ಇದ್ದವ್ರು ಏನ್ ಮಾಡ್ಬೇಕ್ರಿ? ಇವತ್ತ ದುಡಿಬೇಕು, ಇವತ್ತ ತಿನ್ನಬೇಕು. ಅದಕ್ಕ ನಂದು ಒಂದೇ ಐತಿ, ಸದಾಶಿವಪ್ಪನಲ್ಲಿ ಒಂದೇ ಬೇಡಿಕೆ ಐತಿ ನಂದ. ದುಡ್ದವಂಗ ಪಗಾರ ಸಿಗಲಿ, ಓದಿದವಂಗ ನೌಕರಿ ಸಿಗಲಿ, ಇವೆರಡ. ಅದಕ್ಕ ದಯವಿಟ್ಟು ಎಲ್ಲಾ ರೈತರು ಶಾಂತ ರೀತಿಯಿಂದ ಇವತ್ತು ಧರಣಿ ಮಾಡಾಕತ್ತೀರಿ. ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆಯ ಬೆಲೆ ನಿಮ್ಗೆ ಸಿಗ್ಲಿ, ಅದಕ್ಕೊಂದು ಒಳ್ಳೆಯ ನಿಗದಿ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟೇ ಅಲ್ಲ, ರೈತರಿಗೆ ನಾವು ಸಹಿತ ನಿಮ್ಗೆ ಹಿಂದಿದೀವಿ ಅಂತ ಹೇಳಿ ನನಗೆ ಹೇಳಕ್ಕೆ ಒಂದು ಅವಕಾಶ ಐತೆ. ಅದಕ್ಕ